ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಅಮೆಝಾನಿಂದ ಗೋಯಲ್ ಅವ್ರದ್ದು ವಾಕರ್ ತರಿಸಿದ್ದೀನಿ. ಈಗಾಗಲೇ ನನ್ನ ಮಗಳದ್ದು ಒಂದು ವಾಕರ್ ಇತ್ತು. ಇದು ಬಟ್ ಡಿಫ್ರೆಂಟ್ ಆಗಿರೋದು. ಇದು ಕೂತ್ಕೊಳ್ಳೋಂಥ ವಾಕರ್ ಅಲ್ಲ, ಇಟ್ಕೊಂಡು ಓಡಾಡೋ ಅಂಥದ್ದು. ನಮ್ಮೂರ ಕಡೆ ನಾವು ಇದಕ್ಕೆ ಈ ಥರದ್ದಕ್ಕೆ ನಾವು ಕಾಲು ಬಂಡಿ ಅಂತ ಹೇಳ್ತೀವಿ. ಈ ಕಡೆಗೆಲ್ಲ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ನೋಡೋಕ್ಕೆ ತುಂಬಾ ಲೈಟ್ ವೇಟ್ ಆಗಿದೆ. ನೋಡೋಣ ಯಾವ ಥರ ಇದೆ ಅಂತ ಹೇಳಿ ಈಗ ಓಪನ್ ಮಾಡ್ತಾ ಇದ್ದೀನಿ. ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಇದು ಅಮೆಝಾನಿಂದ ತರಿಸಿದ್ದು. ನೋಡ್ತಾ ಇದ್ದೀರಲ್ಲ, ಗೋಯಲ್ಸ್ ಅಂತ ಇದೆ. ಇದಕ್ಕೆ 10 days ರಿಟರ್ನ್ ಕೂಡ ಇರುತ್ತೆ. ನಾನು ಫಸ್ಟ್ ನೋಡಿಬಿಟ್ಟು ಇಷ್ಟ ಆಗಿಲ್ಲ ಅಂದರೆ ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಇವರು ಒಂದು ಬಟನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಅದರಿಂದ ಸೌಂಡ್ ಕೂಡ ಬರುತ್ತೆ, ಬೇಬಿ ರೈಮ್ಸ್ ಎಲ್ಲ ಬರುತ್ತೆ. ಆಮೇಲೆ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಈ ಥರ ಹಾಕಿರ್ತಾರೆ. ಇದು ಓಪನ್ ಮಾಡಬೇಕು. ಓಪನ್ ಮಾಡಿದ ಮೇಲೆ ಇದು ಕರೆಕ್ಟಾಗಿ ಒಂಥರ ಸ್ಟ್ಯಾಂಡ್ ಥರ ರೆಡಿ ಆಗುತ್ತೆ. ನೆಕ್ಸ್ಟ್ ಈಗ ಅದಕ್ಕೆ ಇಲ್ಲಿ ಫಿಕ್ಸ್ ಮಾಡಬೇಕು. ಆವಾಗ ಅದು ಕರೆಕ್ಟಾಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಇದು ಯಾವ ಥರ ಫಿಟ್ ಮಾಡಬೇಕು ಅಂತ ಕನ್ಫ್ಯೂಷನ್ ಆಗುತ್ತೆ. ಬಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ. ನಾನು ಇಲ್ಲೊಂದೇನೋ ಬಟನ್ ಇದೆ ಅಂತ ಅಂದ್ಕೊಂಡಿದ್ದೆ. ಅದು ಯಾವುದೇ ಥರದ ಬಟನ್ ಗಿಟನ್ ಏನೂ ಇಲ್ಲ. ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ನೋಡಿಕೊಂಡು ಫಿಕ್ಸ್ ಮಾಡಬೇಕು. ನಂಗೆ ಸ್ಟಾರ್ಟಿಂಗ್ ಸ್ವಲ್ಪ ತುಂಬಾ ಕನ್ಫ್ಯೂಷನ್ ಆಯಿತು. ಈಗ ನೋಡ್ತಾ ಇದ್ದೀರಲ್ವ, ಈ ಥರ ಫಿಟ್ ಮಾಡಬೇಕು. ಆಮೇಲೆ ಅಲ್ಲಿ ಓಪನ್ ಆಗಿರುತ್ತಲ್ಲ, ಅದು ಪ್ರೆಸ್ ಮಾಡಿಬಿಟ್ರೆ ಆಯಿತು. ಎರಡೂ ಕಡೆನೂ ಇದೇ ಥರ ಮಾಡ್ಕೋಬೇಕು. ನಾನು ಒಂದು ಕಡೆ ಫಿಕ್ಸ್ ಮಾಡಿದೆ, ಈಗ ಇನ್ನೊಂದು ಕಡೆ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟೇ, ತುಂಬಾ ಸಿಂಪಲ್ ಆಗಿದೆ. ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ನನಗೇನೋ ಇದೇ ಕಲರ್ ಓಕೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಈ ಕಲರ್ನ ತರಿಸಿದ್ದೀನಿ. ಒಂದು 2-3 ಕಲರ್ ಮಿಕ್ಸ್ ಆಗಿದೆ. ಈ ಥರ ಒಂದು 4-5 ರೈಮ್ಸ್ ಬರುತ್ತೆ ಅಷ್ಟೇ. ಆಮೇಲೆ ಮಕ್ಕಳಿಗೆ ಆಟ ಆಡೋಕ್ಕೆ ಕೆಲವೊಂದಷ್ಟು ಆಪ್ಷನ್ಸ್ ಕೂಡ ಇದೆ. ಈ ಥರ ಎಲ್ಲ ಟರ್ನ್ ಮಾಡೋದು. ಆಮೇಲೆ ಇಲ್ಲಿ ಅನಿಮಲ್ಸ್ ಕೂಡ ಇದೆ, ಅದನ್ನೇನೋ ಟರ್ನ್ ಮಾಡೋ ಥರ ಇದೆ. ಆಮೇಲೆ ಮಾಮೂಲಿ ಇಲ್ಲಿ ಒಂದು 4-5 ಮ್ಯೂಸಿಕ್ ಹೇಳಿದ್ನಲ್ಲ, ಆ ಥರ ಬರುತ್ತೆ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಈ ಥರದ್ದು ಕೊಟ್ಟರೆ ಬೇಗ ವಾಕ್ ಮಾಡ್ತಾರೆ ಅಂತ ಹೇಳಿ ನಾನು ಕೇಳಿದ್ದೆ. ಯಾಕಂದರೆ ನನ್ನ ಮಗಳದ್ದು ಕುತ್ಕೊಂಡು ಓಡಾಡೋ ಅಂಥ ವಾಕರ್ ಇತ್ತು. ಅದ್ರಲ್ಲಿ ಚೆನ್ನಾಗಿ ಓಡಾಡ್ತಿದ್ಲು. ಬಟ್ ನಡೆಯೋದು ತುಂಬಾ ಲೇಟ್ ಆಗಿತ್ತು. ಅದಕ್ಕೋಸ್ಕರ ನನ್ನ ಮಗನಿಗೆ ಈ ಥರ ತರಿಸಿದ್ದೆ. 1 ವೀಕ್ ರಿಟರ್ನ್ ಇತ್ತಲ್ಲ, ಬೇಡವಾದರೆ ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬಾ ಚೆನ್ನಾಗಿದೆ. ಏನಾದರೂ ಈ ಥರ ಪ್ರಾಡಕ್ಟ್ನ ಬೈ ಮಾಡಬೇಕಾದ್ರೆ ಕಮೆಂಟಲ್ಲಿ ಲಿಂಕ್ ಅಂತ ಕಳಿಸಿ, ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ತುಂಬ ಯೂಸ್ಫುಲ್ ಆಗಿರೋ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.